ಏನು ಆಕಿ ಬರೆಯುವಾಗ ನೀವು ಅಲ್ಲೇ ಇದ್ರಿಗೆ ಇದ್ರೆ ನೀವು ಕುತ್ಕೊಂಡು ನೋಡಿದ್ರೆ ಆ ನಿದ್ದಿಗುಳಿಗೆ ತಗೊಂಡ ಮೇಲೆ ಬರ್ದಾಳ ಅಂತ ನಿಮ್ಗೆ ಹೆಂಗ ಅನಿಸ್ತು? ಜೋಲಿ ಹೋಗ್ತಾ ಇತ್ತು ಅಂತ ನಿಮ್ಗೆ ಯಾಕೆ ಗೊತ್ತಾತು? ಅಲ್ಲ ಅಂದ್ರೆ ಬರೆಯುವಾಗ ನೀವು ಇದ್ರಿಗೆ ಇದ್ರಿ ಅಂತ ಆತ. ಆರ್ಡರ್ ಆರ್ಡರ್ ಆರ್ಡರ್. ಅಬ್ಜೆಕ್ಷನ್ ಯುವರ್ ಆನರ್. ಇವರು ನಮ್ಮ ಕಕ್ಷಿದಾರನ ತಪ್ಪದಾರಿಗೆ ಎಳಿತಾ ಇದ್ದಾರೆ, ಅವ್ರಿಗೆ ಕನ್ಫ್ಯೂಸ್ ಮಾಡ್ತಾ ಇದಾರ. ಇಲ್ಲ ಯುವರ್ ಆನರ್, ನಾನು ಯಾರನ್ನ ತಪ್ಪದಾರಿಗೆ ಎಳ್ಯಾಕತ್ತಿಲ್ರಿ, ಇದ್ದಿದ್ ಸತ್ಯ ಕೇಳಾಕತ್ತೀನಿ. ಅಲ್ಲ ಅವ್ರು ಹೇಳಿದ್ದು ಹಂಗ ಇತ್ತಲ್ರಿ, ನಿಂತ್ ಗಣ್ಣಾಗ ಬರ್ದಾಳ ಅಂತೇಳಿ. ಅದಕ್ಕೆ ನಿಂತ್ ಗಣ್ಣಾಗ ಅಷ್ಟೊಂದು ಜೋಲಿ ಹೋಗೋತ್ನ್ಯಾಗ ಬರೀವತ್ನ್ಯಾಗ ನಿಮ್ಗೆ ಹೆಂಗ್ ಗೊತ್ತಾತು? ಇವ್ರು ನೋಡ್ಯಾರ ಅಂತ ನಾ ಕೇಳ್ತಾ ಇದೀನಿ, ಸಜಿಕವಾಗಿ ಕೇಳತ್ತೀನಿ ಯುವರ್ ಆನರ್. ಯಾರನ್ನ ತಪ್ಪದಾರಿಗೆ ನಾ ಹೇಳ್ತಾ ಇಲ್ಲ. ತಪ್ಪದಾರಿಯಾಗಿದ್ರೆ ಅವ್ರು ತಪ್ಪದಾರ್ಯಾಗ ಇರ್ತಾರ್ರಿ, ಏನ್ರಿ ಅದನ್ನ ಸರಿದಾರಿಗೆ ತರ್ತಾ ಇದೀನಿ ಅಷ್ಟೇ. ಯಾಕಂದ್ರೆ ಅನ್ಯಾಯವಾಗಿ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗೋದು ಬೇಡ ಅಂತ. ಅಬ್ಜೆಕ್ಷನ್ ಓವರ್ ರೂಲ್ಡ್. ನಿಮ್ ಟರ್ಮ್ ಬಂದಾಗ ನೀವು ಮಾತಾಡಿ. ಹೇಳಿಮ್ಮ, ಸರಿಯಾಗಿ ಹೇಳಿ, ನೆನಪಿಸ್ಕೊಂಡು ಹೇಳಿ. ನಿಮ್ಮ ಮಗಳು ಆ ಪತ್ರನ ಹೇಗ್ ಬರ್ದ್ಲು? ಅಥವಾ ಅವಳೇನಾದ್ರೂ ನಿಮ್ಮ ಹತ್ರ ಬಂದು ಹೇಳ್ಕೊಂಡ್ಲಾ ರಾತ್ರಿ? ಅಷ್ಟೆಲ್ಲ ಹೊರಗಡೆ ಘಟನೆ ಆಗೈತಿ ಇವ್ರದ್ದು, ಹೌದಾ? ಒಳಗೆ ಬಂದು ನಿಮ್ಮಂತೇಳಿ ಏನಾರ ಅಳಲ್ ತೋಡ್ಕೊಂಡ್ಲಾ, ಏನಾರ ಹೇಳಿದ್ಲಾ, ನನ್ ಕಷ್ಟ ಆಗತ್ತೈತಿ ನಾ ಅಳತೀನಿ, ನನಗೆ ಅವನೇ ಬೇಕು ಅಂತೇಳಿ ಏನಾರ ಬೇಜಾರು ಮಾಡ್ಕೊಂಡ್ಲಾ? ಅಥವಾ ನಿಮ್ಮ ಮತ್ತೆ ನಿಮ್ಮ ಗಂಡನ ನಡಕ್ಕೆ ಏನಾರ ಜಗಳ ಆತ? ಮತ್ತೆ ನಿಮ್ಮ ಮಗಳು ನಿಮ್ಮ ಗಂಡನ ನಡಕ್ಕೆ ಏನಾರ ಜಗಳ ಆತ? ಅದು ಜಗಳ ಜಗಳ ಏನ ಆಗಿಲ್ರಿ, ಜಗಳ ಆಗಿಲ್ಲ. ಸುಳ್ಳು. ಒಂದೇದ್ದು ನಿಮಗೆ ಏನಾಗೈತಿ, ಏನಾತು, ಯಾರು ಬಂದಿದ್ರು ಯಾರು ಹೋದ್ರು ಅನ್ನೋ ವಿಚಾರನೇ ಗೊತ್ತಿಲ್ಲ ನಿಮಗೆ. ಅವತ್ ರಾತ್ರಿ ಬಹಳ ವಿಚಾರಗಳು ನಡೆದವು, ಯಾವುದು ನಿಮಗೆ ಗೊತ್ತಿಲ್ಲ. ಒಮ್ಮೆ ನೀವು ನಿಮ್ಮ ಮಗಳು ಹಿಂಗಿದ್ದ ಸ್ಥಿತಿ ಒಳಗಷ್ಟೇ ನೋಡಿದ್ದು ನೀವು, ಅದಕ್ಕೆ ನಿಮ್ಗೆ ಯಾವ ವಿಚಾರನೂ ಗೊತ್ತಿಲ್ಲ. ಇದು ನಿಮ್ಮ ಗಂಡ ಮತ್ತೆ ನಿಮ್ಮ ಮಗಳ ಪಿತೂರಿ ಆಗಿತ್ತು. ಯುವರ್ ಆನರ್, ನನಗೆ ಕೆಲವು ಸಾಕ್ಷಿಗಳನ್ನ ಒದಗಿಸೋದಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು. ಪ್ರೊಸೀಡ್. ನೀನ್ ಸರಿಪ್ಪ, ನಿಮ್ಮ ತಂದೆ ತಾಯಿ ಕಳಿಸ್. ನೋಡಿಮ್ಮ, ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳುವುದಿಲ್ಲ. ಸತ್ಯವನ್ನ ಹೇಳ್ತೇನೆ, ಸತ್ಯ ಅಲ್ದ ಬೇರೆ ಏನು ಹೇಳುದಿಲ್ರಿ. ಈಗ ಹೇಳ್ರಿ, ನಿಮ್ಮ ಮಗ ಆಕಿನ ಪ್ರೀತಿಸ್ತೇನೆ ಅಂತ ಹೇಳಿ ನೇರವಾಗಿ ನಿಮ್ಮ ಹತ್ರನ ಬಂದು ಹೇಳಿದ್ರಾ? ಹೌದ್ರಿ ಸಾಹೇಬ್ರ, ನಾ ಆಕಿನ ಪ್ರೀತಿ ಮಾಡಾತೇನಿ, ಯಾವ ಮದುವೆ ಮಾಡ್ಕೋಬೇಕಂತ ಮಾಡೀನಿ. ಅಪ್ಪಗೆ ನೀನ ಒಂದ್ ಮಾತು ಹೇಳ ಅಂತೇಳಿ ಇವನ ಬಂದಿದ್ನ. ಆದ್ರೆ ಬೇಡಪ್ಪ, ಅಪ್ಪಗ ಈ ಮದುವೆ ಇಷ್ಟ ಆಗುದಿಲ್ಲ, ಸುಳ್ಳ ನೀನ್ ನಿಮ್ಮ ಅಪ್ಪನ ಮನ್ಸಿಗೆ ನೋವಾಗುವಂಗ್ ನಡ್ಕೋಬೇಡ, ಮೊದ್ಲ ತಂಗಿಗೆ ಅವ್ರಿಗೆ ಆಗ್ವಲ್ತ ಅಂತೇಳಿ ನಾ ಎಲ್ಲ ತಿಳಿಸಿ ಬುದ್ಧಿ ಹೇಳಿನಿ. ಹೇಳತ್ಲೇ ನನ್ನ ಮಗ ಆತವ, ಹಂಗಾರ ಮತ್ತೆ ನಿಮ್ಗೆ ಇಷ್ಟನೇ ಇಲ್ಲ ಅಂದ್ರೆ ಮತ್ತೆ ಯಾಕ ಬೇಡ ಬೇಡ ಅಂತೇಳಿ ಅವನು ಸುಮ್ಮನಾದ್ನರಿ. ನಿಮ್ಮ ಮನೆಯವರಿಗೆ ಮತ್ತೆ ಅವ್ರ ತಂಗಿಗೂ ಯಾಕಾಗಲ್ಲ? ಆ ವಯಸ್ಸಿನಾಗ್ರಿ ಬೇಡ ಅಂದ್ ಹುಡುಗನ ಲಗ್ನ ಆದ್ಲ, ಅವಾಗಿಂದ ಇವಾಗಿನವ್ರಿಗೆ ಒಬ್ರಿಗೊಬ್ರು ಮಾತಿಲ್ರಿ. ಒಂದ್ 25 ವರ್ಷದ ಮೇಲೆ ಆತನ್ರಿ ಒಬ್ರಿಗೊಬ್ರು ಮಾರಿ ನೋಡ್ಕೊಲಾರ್ದಂಗ್ ದೂರ ಇದ್ದವ್ರು. ಓ ಹೌದಾ? ಅವ್ರ ಮಗಳನ್ನ ಇವನು ಇಷ್ಟಪಟ್ಟ, ಆದ್ರೆ ನೀವು ನಿಮ್ಗೆ ಗೊತ್ತಿತ್ತ ಇವರಿಬ್ರು ಆಗಾಗ ಬೆಟ್ಟಕರ ಮಾತಾಡ್ತಾರ ಅನ್ನೋ ವಿಷಯ? ಬೆಟ್ಟಕ್ಕರ ಆಗೊಮ್ಮೆ ಅನ್ನೋದು ಗೊತ್ತಿತ್ರಿ, ಆದ್ರೆ ಪ್ರೀತಿ ಪ್ರೇಮ ಏನೂ ಇಲ್ಲ, ಹಂಗ ಬೆಟ್ಟಕ್ಕೆವ್ಯವ ಏನ್ ಮತ್ ನೀವು ಜಗಳ ಮಾಡ್ಕೊಂಡಿರ ಅಂತೇಳಿ ನಾವು ಜಗಳ ಮಾಡ್ಕೊಂಡಿರೋದು ಹಂಗ ಸರಿ ಅನ್ಸಂಗಿಲ್ಲ ಅಂತಿದ್ದಾಗ ನಾವು ಆಗ್ಲಿ ಬಿಡಪ್ಪ ಮಾತಾಡ್ಕೊರಿ ಅಂತ ನಾವು ಸುಮ್ಮನಿದ್ವಿ. ಒಮ್ಮಿಂದೊಮ್ಮೆಕ ಬಂದ ಹಿಂಗ್ ಪ್ರೀತಿ ಮಾಡ್ತೇನೆ ಅಂತ ನಾವು ಬೇಡ ಅಂದೆ. ನಮ್ಮ ಮಗಂದ ಏನು ತಪ್ಪಿಲ್ರಿ, ಇವ್ರ ಮಗಳಾತ, ಇವ ಗಣಮಗಾತ್ರಿ, ಇವ ಒಟ್ಟ ಸರಿ ಇಲ್ರಿ. ಇವ್ರಿಬ್ರು ಬಾಳ ಅಂದ್ರ ಬಾಳ ನಮ್ಮ ಕುಟುಂಬದ ಮ್ಯಾಗ ಒಂಥರ ಕುದ್ಲಿಗೇಡಿ ತರ ಕುದಿತಾರ ನೋಡ್ರಿ. ಹೆಂಗ ಇವ್ರ ಸಂಸಾರ ಛಿದ್ರ ಮಾಡ್ಬೇಕು, ಹಾಳು ಮಾಡ್ಬೇಕು ಅನ್ನೋದೇ ಅವ್ರ ತಲೆಯಾಗಿರೋದ್ರಿ. ಅದಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತೇಳಿ ಅವ್ರಿಗೆ ಇಷ್ಟು ಸಿಟ್ಟಿಗೆದ್ದ ಮಗಳು ಈ ಕೆಲಸ ಮಾಡ್ಯಾಳ, ಅಪ್ಪ ಅದಕ್ಕೆ ಸಹಾಯ ಮಾಡ್ಯಾನ್ರಿ. ಅಬ್ಜೆಕ್ಷನ್ ಯುವರ್ ಆನರ್. ಇವ್ರು ಇದೇ ರೀತಿ ಮಾಡಿರ್ಬೋದು, ಇವ್ರು ಹಿಂಗೆ ಮಾಡಿರ್ಬೋದು ಅಂತೇಳಿ ನಾವು ಯಾರ ಮೇಲೂ ಅಪವಾದಿ ಹೊರಿಸುವಂತ ಅಧಿಕಾರ ನಮಗಿಲ್ಲ ಯುವರ್ ಆನರ್. ಇವ್ರಿಗೆ ಹೇಳ್ರಿ ಒಟ್ಟ, ಯಾಕಂದ್ರ ಈಗ ನಮ್ಮ ಕಕ್ಷಿದಾರರು ತಮ್ಮ ಮಗಳಿಗೆ ಅನ್ಯಾಯ ಆಗೈತೆ ಅಂತೇಳಿ ಆಕಿ ಇವ್ರು ಇಲ್ಲಿ ಕಟಕಟಿ ಒಳಗೆ ನ್ಯಾಯಕ್ಕೋಸ್ಕರ ನಿಂತಾರ. ಇವರು ತಮ್ಮ ಮಗನಿಂದ ಆಗಿರುವಂತ ಅನ್ಯಾಯನ ಇವ್ರು ಮುಚ್ಚಿಟ್ಕೊಳಕತ್ತಾರ್ರಿ. ಜರ್ ಸಾಹೇಬ್ರ, ನಮ್ಮ ಕೊಲಿಗಾಗಿರುವಂತ ಬಸವರಾಜ್ ಅವರು ಹೇಳಾಕತ್ತಾರ, ಇವರು ಅನ್ಯಾಯದ ದಾರಿ ಇದು ಮಾಡ್ತಾ ಇದಾರ, ಸುಳ್ಳು ಹೇಳಾಕತ್ತಾರ, ಇವ್ರನ್ನ ತಪ್ಪು ದಾರಿಗೆ ಹೇಳಾಕತ್ತಾರ ಅಂತೇಳಿ. ಇವ್ರ ಕೇಸ್ ನಮ್ಮ ಕೋರ್ಟಿಗೆ ಬಂದ ಮೇಲೆ ಬಸವರಾಜ್ ಅವರು ನೋಡಾಕತ್ತಾರ. ಆದ್ರೆ ಈ 25 ವರ್ಷದಿಂದ ಏನಾಗೈತೆ ಅಂತೇಳಿ ನಾವು ನೀವು ಕಂಡಿರಂಗಿಲ್ರಿ ಇವ್ರ ಅನ್ನಾರ. ಅದಕ್ಕೆ ಅವ್ರಿಗೆ ಏನು ಗೊತ್ತೈತೆ, ಆ ಹೆಣ್ಮಗಳ ಪಾಪ ಇಲ್ಲಿ ಕಟಕಟಿ ಒಳಗೆ ನಿಂತು ಹೇಳಾಕತ್ತಾಳ್ರಿ. ಅದಕ್ಕೂ ನಾನು ಕೇಳ್ತೀನಿ, ಏನಪ್ಪ ಇಷ್ಟು ಬಲವಾಗಿ ಹೇಳ್ತಾ ಇದಾರ ಅಂತ ಕೇಳ್ತೀನಿ. ಯು ಕ್ಯಾನ್ ಪ್ರೊಸೀಡ್. ಹೌದು, ಅಷ್ಟು ಖಡಾಖಂಡಿತ ಹೆಂಗ್ ಹೇಳ್ತೀರ ನೀವು? ಇವ್ರ ತಂದೆ ಮಗಳ ಉದ್ದೇಶ ಸರಿ ಇದ್ದಿದ್ದಿಲ್ಲ ಅಂತೇಳಿ. ಇವ್ರ ನಮ್ಮ ಸೌಭಾಗ್ಯನ ಮನೆಗೆ ಬಂದ್ರಿ, ಬಂದ ಅಂದ್ರೆ ವಂದನಾ ತಾಯಿರ ಮನೆಗೆ ಬಂದ ಎಲ್ಲ ಕತಿ ಮಾಡಿ ಹೇಳಿದ್ರಿ. ಒಂದಿನ ಆಕಿ ಎಂದೂ ನಮ್ಮ ಮನೆಗೆ 25 ವರ್ಷದ ಕಾಲ ಇಡ್ಲಾರ್ದಕ್ಕೆ ನಮ್ಮ ಮನೆಯವರು ಆಕಿ ಮಕ್ಕಬೆಟ್ಟಿ ಆಗ್ಲಾರ್ದವ್ರು. ಅವತ್ತು ಈಕಿ ನಮ್ಮ ಮನೆ ತವ್ರ ಮನಿದೊಂದು ಋಣ ತೀರಿಸ್ಬೇಕಿತ್ತೋ ಏನು ನಮ್ಮ ದೇವ್ರ ಒಳ್ಳೇದಕ್ಕೋ ಗೊತ್ತಿಲ್ರಿ. ಒಟ್ಟು ಅವತ್ತು ಮಾತ್ರ ಈ ಹೆಣ್ಮಗಳು ನಮ್ಮ ಮನೆಗೆ ಬಂದ ಸೌಭಾಗ್ಯ ಇಲ್ಲ ನಮ್ಮ ಗಂಡಂದಾತ ನನ್ನ ಮಗಳದಾತ ಉದ್ದೇಶ ಸರಿ ಇಲ್ಲ, ಅಕ್ಕಿನ ಮಾತ್ರ ಈ ಮನೆ ಸೊಸಿ ಮಾಡ್ಕೊಳಕ್ ಹೋಗ್ಬೇಡ್ರಿ, ಅವ್ರು ಏನೋ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದು ಮನೆ ಹೊಡಿಬೇಕಂತದಾರ, ಅದಕ್ಕೆ ದಯಮಾಡಿ ಹೇಳ್ತಾನೆ ಅಕ್ಕಿನ ಮಾತ್ರ ನೀವು ಸೊಸಿ ಮಾಡ್ಕೋಬೇಡ ಅಂತೇಳಿ ಈಕಿನ ನಮ್ಗೆ ಅಷ್ಟೊಂದು ಚಾಲು ಹೇಳಿ ಹೋದ್ಲರಿ. ದಟ್ಸ್ ಆಲ್ ಯುವರ್ ಆನರ್. ಇದನ್ನ ನೀವ ಈಗ ಕೇಳಿಸ್ಕೊಂಡ್ರಿ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಯಾವ ಹೆತ್ತ ತಾಯಿ ತನ್ನ ಮಗಳ ಬಗ್ಗೆ ಈ ರೀತಿ ಹೇಳ್ತಾರ ನೀವ ಹೇಳ್ರಿ. ಅಂದ್ರೆ ಅವ್ರಿಗೆ ಎಷ್ಟು ರೋಷ್ ಹೋಗಿರ್ಬೋದು, ಎಷ್ಟು ಅವ್ರಿಗೆ ಸಾಕಾಗಿರ್ಬೋದು, ಎಷ್ಟು ಅವ್ರಿಗೆ ಇವ್ರ ಬಗ್ಗೆ ಗೊತ್ತಿರ್ಬೋದು. ಎಲ್ಲೇ ಒಂದು ಕಡೆ ಈ ಹೆಣ್ಣು ಎಷ್ಟೇ ಕೆಟ್ಟಕ್ಕೆ ಆದ್ರೂ ತವ್ರ ಮನೆ ಕಡೆ ಒಂದು ಜೀವ ಎಳಿತೈತಿ ಅಂತಾರಲ್ರಿ, ಅದೇನು ಸುಳ್ಳಲ್ಲ ಜಸ್ ಸಾಹೇಬ್ರ. ನೋಡ್ರಿ, ಮನೆಗೆ ಬಂದು ನನ್ನ ಮಗಳಿಂದ ಇವ್ರ ತವ್ರ ಮನೆ, ನನ್ನ ಅಣ್ಣನ ಮನೆ ಹಾಳಾಗಬಾರ್ದು ಒಂದೇ ಉದ್ದೇಶಕ್ಕೆ ಪಾಪ ಬಂದು ಇದ್ದಿದ್ದ ವಿಚಾರನ ಇದ್ದಂಗ ಹೇಳಿ ಪಾಪ ಅಷ್ಟು ಉಪಕಾರ ಮಾಡಿ ಹೋಗ್ಯಾರ. ಅಂದ ಮೇಲೆ ಅವ್ರು ಹೆಂಗ್ ಸೊಸಿ ಮಾಡ್ಕೋತಾರ ನೀವು ವಿಚಾರ ಮಾಡ್ರಿ. ಅಬ್ಜೆಕ್ಷನ್ ಯುವರ್ ಆನರ್.
ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ನಮ್ಮ ಕಕ್ಷಿದಾರರು ಯಾರು ಇವ್ರ ಮನೆ ಕಡೆ ಹೋಗಿಲ್ಲ. ಇವರೇ ನಮ್ಮ ಕಕ್ಷಿದಾರರ ಮನೆಗೆ ಬಂದು ಬೆದರಿಕೆ ಹಾಕ್ಯಾರ. ಕಂಪ್ಲೇಂಟ್ ವಾಪಸ್ ತಗೋಬೇಕು, ಇಲ್ಲ ಅಂತಂದ್ರೆ ನಿಮ್ಮನ್ನ ಯಾರನ್ನು ಬದುಕಾಕ್ ಬಿಡುದಿಲ್ಲ ಅಂತೇಳಿ ಇವರ ಬೆದರಿಕೆ ಹಾಕ್ಯಾರ. ಏನ್ರಿ ಯುವರ್ ಆನರ್, ಇವ್ರು ಮಾಡಿರೋದನ್ನ ನಮ್ಮ ಕಕ್ಷಿದಾರ ಇವ್ರ ಮನೆಗೆ ಹೋಗಿ ಹೇಳ್ಯಾರ ಅಂತ ಸುಳ್ಳು ಹೇಳ್ತಾ ಇದಾರ. ಇದೆಲ್ಲ ನಮ್ಮ ಕೊಲಿಗಾಗಿರುವಂತ ಇವ್ರು ಹೇಳ್ಕೊಟ್ಟಿರುವಂತ ಒಂದು ಮಾತುಗಳು ಯುವರ್ ಆನರ್. ಇವರು ನಮ್ಮ ಕಕ್ಷಿದಾರ ಅವ್ರ ಮನೆಗೆ ಹೋಗಿದ್ರ ಅನ್ನಕ್ಕೆ ಏನ್ ಸಾಕ್ಷಿ ಐತ್ ಕೇಳ್ರಿ ಯುವರ್ ಆನರ್. ಇಲ್ಲ, ಅದಕ್ಕೆ ಯಾವ ಸಾಕ್ಷಿ ಇಲ್ರಿ. ಅಂದ್ರೆ ಅವತ್ತು ಏಕದಮ್ಮ ನಾವು ನಮ್ಮ ಮನೆ ಕೆಲಸ ಮಾಡತ್ತಿದ್ವಿ, ಏಕದಮ್ ಇವ್ರು ಬಂದ ಬಿಟ್ಲಪ್ಪ ಮನೆಗೆ. ಬಾರ ಒಳಗೆ ಬಾರ ಅಂತ ಎಷ್ಟು ಕರೆದ್ರು ಬರಲೇ ಇಲ್ಲ. ಇದಕ್ಕಿದ್ದಂಗೆ ಅಲ್ಲೇ ಬಾಗಲಾಗ ನಿಂತು ಮಾತಾಡಿ ಹೋಗ್ಯಾರ. ಅದಕ್ಕೆ ಯಾವ ಸಾಕ್ಷಿನೂ ಇಲ್ಲ ಯುವರ್ ಆನರ್. ನೋಡಿದ್ರಿ ಸಾಹೇಬ್ರ, ಇದು ಜಸ್ಟ್ ಒಂದು ಬೇಸ್ಲೆಸ್ ಸ್ಟೋರಿ. ಇವರೇ ಕ್ರಿಯೇಟ್ ಮಾಡಿರೋಂಥ ಒಂದು ಕತೆ ಇದು. ಯಾವ ತಾಯಿನೂ ತಮ್ಮ ಮಕ್ಕಳನ್ನ ಬಿಟ್ಕೊಟ್ಟು ಮಾತಾಡಲ್ಲ. ಅದು ತವ್ರ ಮನಿ ಒಳಗಂತೂ ಮಾತಾಡೋದೇ ಇಲ್ಲ. ಇನ್ನು ತನ್ನ ತವ್ರ ಮನಿ ಒಳಗೆ ಆಗ್ತಾ ಇರೋಂಥ ಮದುವೆ ನನ್ನ ಮಗಳು ಆಗ್ತಾ ಇದ್ದಾಳ ಅಂದ ಮೇಲೆ ಅವ್ರು ಯಾವ ತಾಯಿ ಹಾಳು ಮಾಡ್ತಾಳೆ ಹೇಳ್ರಿ? ಹಾಗಾದ್ರೆ ನಮ್ಮ ಕಕ್ಷಿದಾರರು ಇವ್ರ ಮನೆಗೆ ಹೋಗಿ ಕೊಲೆ ಬೆದರಿಕೆ ಹಾಕಿದ್ರು ಅಂತ, ಕಂಪ್ಲೇಂಟ್ ವಾಪಸ್ ತಗೋರಿ ಅಂತ ಗಲಾಟೆ ಮಾಡಿದ್ರು ಅಂತ ನೀವು ಹೇಳಕತ್ತೀರಿ ಕೊಲಿಗ್ ಬಸವರಾಜ್ ಅವರೇ. ಅದಕ್ಕೆ ಏನಾರ ಸಾಕ್ಷಿ ಅದಾವ ನಿಮ್ಮ ಕಕ್ಷಿದಾರ ಹತ್ರ ಕೇಳ್ರಿ. ಇಲ್ಲ, ಅದಕ್ಕೂ ಸಾಕ್ಷಿ ಇಲ್ಲ. ಅಂದ್ರ ನಾನು ಬ್ಯಾಸರಾಗಿ ಕುಂತಿದ್ದೆ, ಮಗಳು ಚಿಂತಿ ಇದ್ಕಿದ್ದಂಗೆ ಬಂದು ಮಾತಾಡಿದ್ದೀವ್ರು. ಸಾಕ್ಷಿ ಇಲ್ಲ ಯುವರ್ ಆನರ್. ಇದು ಕೂಡ ಬೇಸ್ಲೆಸ್ ಸ್ಟೋರಿ. ಇಲ್ಲ ಯುವರ್ ಆನರ್, ಇದು ಬೇಸ್ಲೆಸ್ ಸ್ಟೋರಿ ಅಲ್ವೇ ಅಲ್ಲ. ಇವ್ರು ಬಂದು ಬೆದರಿಕೆ ಹಾಕಿದ ಕರೆ ಐತಿ. ಯಾಕಂದ್ರೆ ಯಾವ ಮನುಷ್ಯನೂ ಇನ್ನು ಸುಮ್ಮನೆ ಕುಂತಂಗ ಯಾರೋ ಬರ್ತಾರಂತ ಕನಸು ಕಂಡಿರಂಗಿಲ್ಲ. ಅಥವಾ ಯಾವ್ದು ವ್ಯಕ್ತಿ ಬಂದ ತಕ್ಷಣ ಸಡನ್ ಆಗಿ ಕ್ಯಾಮ್ರಾ ತಗೊಂಡು ನಿಂದ್ರಾಕೂ ಆಗುದಿಲ್ರಿ, ಮೊಬೈಲ್ನ ರೆಕಾರ್ಡ್ ಮಾಡ್ಕೊಳಕ್ ಆಗುದಿಲ್ಲ, ವಿಡಿಯೋ ಮಾಡಕ್ಕೂ ಆಗುದಿಲ್ಲ. ಯಾಕಂದ್ರೆ ಜಗಳದ ಮನಸ್ಥಿತಿ ಇರ್ತೈತಿ, ಇಬ್ರದ್ದು ಇದರ ಬದಲ ಸಂಭಾಷಣೆ ಹಾಕಿರ್ತಾವ್ರಿ. ಅವಾಗ ನಾವು ಎಲ್ಲದಕ್ಕೂ ಒಬ್ರು ಸಾಕ್ಷಿನ ಇಟ್ಕೊಂಡು ನಿಂದ್ರಾಕ ಆಗುದಿಲ್ರಿ. ಇದಾಗಿದ್ದ ಕರೆ ಐತಿ, ಇವ್ರು ಬಂದಿದ್ದು ಕರೆ ಐತಿ, ಇವ್ರು ಮಾತಾಡಿದ್ದು ಕರೆ ಐತಿ. ಈಗ ಸಾಕ್ಷಿ ತಯಾರು ಮಾಡ್ಕೊಂಡೆ ಯಾವ ಜಗಳಗಳು ಆಗುದಿಲ್ಲ, ಯಾವ ಕೊಲೆಗಳು ಆಗುದಿಲ್ಲ, ಯಾವುದೇ ದರೋಡಿಗಳು ಆಗುದಿಲ್ರಿ. ಇವ್ರು ಹೇಳಿದ್ದ, ನಮ್ಮ ಕಕ್ಷಿದಾರ ಹೇಳಿದ್ದ ಪೂರ್ತಿಯಾಗಿ ಕರೆ ಐತ್ರಿ. ಅಬ್ಜೆಕ್ಷನ್ ಯುವರ್ ಆನರ್. ಎಸ್, ಪ್ರೊಸೀಡ್. ನಮ್ಮ ಮಾನ್ಯ ಕೊಲಿಗಾಗಿರುವಂತ ಬಸವರಾಜ್ ಅವ್ರು ಹೇಳತ್ತಾರ ಎನಿ ಟೈಮ್ ಸಾಕ್ಷಿ ಇಟ್ಕೊಳಕ್ ಆಗುದಿಲ್ಲ ಅಂತೇಳಿ. ಮತ್ತ ಈಗ ಇವ್ರ ಹೆಂಡತಿ ಆದವರು ನಮ್ಮ ಕಕ್ಷಿದಾರರ ಮನೆಗೆ ಬಂದಾಗ ಇವರು ಎನಿ ಟೈಮ್ ಸಾಕ್ಷಿ ಇಟ್ಕೊಂಡು ಇರಕತ್ತೇನ್ರಿ? ಇವು ಸಡನ್ ಆಗಿ ಆಗಿರುವಂತ ಮಾತುಕತಿನ. ಇದು ಮಾತ್ರ ಬೇರು ಇಲ್ಲದಂತ ಕತೆ, ಅವ್ರದ್ದು ನಿಜವಾದ ಕತೆ. ಇದು ಹೆಂಗ ಆಕತ್ರಿ ಯುವರ್ ಆನರ್? ಒಂದ್ ಕಣ್ಣಿಗೆ ಬೆಣ್ಣಿ, ಒಂದ್ ಕಣ್ಣಿಗೆ ಸುಣ್ಣ ಆಕತೆ ಇಲ್ರಿ. ಇಲ್ಲೇ ಗೊತ್ತಾಕತಿ ಒಪ್ಪರೆ ವಾಲಿ ನಿಂತತಿ ಗಿಡ ಅಂತೇಳಿ. ಏನ್ರಿ, ನಾವು ನ್ಯಾಯದ ಪರವಾಗಿ ಏಕ ಹೋಗ್ಬೇಕ ಹೊರತು ನಾವು ಯಾವತ್ತು ಅದು ತಪ್ಪ ಸರಿ ಅಂತೇಳಿ ಆ ಕಡೆ ಅಷ್ಟ ಸಪೋರ್ಟ್ ಮಾಡ್ಕೊಂತಿರಬಾರ್ದಂತೇನ್ರಿ. ಇನ್ನೂ ಒಂದು ಸಾಕ್ಷಿನ ನಾನು ಕೋರ್ಟಿಗೆ ಹಾಜರ್ಪಡಿಸಕ್ಕೆ ಇಷ್ಟಪಡ್ತೇನ್ರಿ. ಅದಕ್ಕೆ ನೀವು ನಮಗೆ ಅನುಮತಿ ಮಾಡ್ಕೊಡ್ಬೇಕ್ರಿ ಯುವರ್ ಆನರ್. ಎಸ್, ಪ್ರೊಸೀಡ್. ಅಬ್ಜೆಕ್ಷನ್ ಯುವರ್ ಆನರ್. ಇವ್ರು ಹೊಸ ಸಾಕ್ಷಿಗಳನ್ನ. ಅಬ್ಜೆಕ್ಷನ್ ಓವರ್ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಗಿರ್ಜಿ ಹೋಗ್ಲಿ. ನಿಮ್ಮ ಹೆಸರು? ಗಿರ್ಜಕ್ ಅಂತ ಹೇಳ್ರಿ. ನೀವು ಅದೇ ಊರ? ಅದ ಊರು. ಅದು ನಾನು ಆಕಿ ಭಾಳ ವರ್ಷದಿಂದ ಗೆಳತಾರ ಅದೇವ್ರಿ. ಈಗ ಒಂದು 10-15-20 ವರ್ಷದಿಂದ ಗೆಳತಾರ ಅದೇವ್ರಿ ನಾವು. ನನ್ನ ಲಗ್ನ ಆಗೋಕಿನ ಸುಟ್ಟು ಇವ್ರು ಪರಿಚಯ ಇದ್ರೆ, ಲಗ್ನ ಆದಾಗಿಂದಾನು ಪರಿಚಯನ ಅದಾಳ್ರಿ. ನಿಮ್ಗೆ ಏನಾದ್ರು ಕಣ್ಣಿಗೆ ಏನಾದ್ರು ಬಿದ್ದಿತ್ತ ಇವರಿಬ್ರು ಪ್ರೇಮಕತಿ? ಇಲ್ರಿ, ನನಗಿದು ಯಾವ ವಿಚಾರ ಗೊತ್ತಿದ್ದಿಲ್ಲ. 1-2 ಸಲ ಶಾಂತಕ್ನ ಹೇಳಿ ಬೇಸರ ಮಾಡ್ಕೊಂಡಿದ್ದು ಅಷ್ಟ ಗೊತ್ತಿತ್ರಿ. ಆ ಕಟಕಟೆಯಲ್ಲಿ ನಿಂತಿರುವಂತ ಲೋಕಪ್ಪಣ್ಣರು ಯಾರಂತ ನಿಮ್ಗೆ ಗೊತ್ತೈತಲ್ಲ? ಗೊತ್ತೈತ್ರಿ, ಇವ್ರು ನಮ್ಮ ಊರನವ್ರ ರೀ. ಗೊತ್ತೈತಿ. ಇವ್ರು ಮೊನ್ನೆ ನಮ್ಮ ಮನೆಗೆ ಬಂದು ನಮಗೆ ಭಾಳ ಬೆದರಿಕೆ ಹಾಕಿ, ನನ್ನ ಮನ್ಸಿಗೆ ನೋವಾಗುವಂಗೆ ಮಾತಾಡಿ, ನಮ್ಮ ಗಂಡನ ಕೊಲ್ತಾನೆ, ಮಗಳ ಕೊಲ್ತಾನೆ, ಮಗನ ಕೊಲ್ತಾನೆ, ನಿನ್ನ ಮನೆ ಮಶಾಣ ಮಾಡ್ತಾನೆ ಅಂತೇಳಿ ಭಾಳ ಮನ್ಸಿಗೆ ನೋವಾಗುವಂಗೆ ನಮಗೆ ಹೆದರಿಕೆ ಹಾಕಿ ಹೋಗ್ಯಾರ್ರಿ. ನಮಗೆ ಕಾನೂನಿಂದ ರಕ್ಷಣೆ ಬೇಕಾಗೈತ್ರಿ ಸಾಹೇಬ್ರ. ಯಾಕಂದ್ರೆ ನಮ್ಮ ಮನ್ಯಾಗ ಯಾರಿಗೆ ಯಾವಾಗ ಜೀವ ಎತ್ತಾಗ ಹೋಗತ್ತೆ, ಏನಾಕತ್ತೆ ಅಂತೇಳಿ ನಾವು ಒಂಥರ ಕೆಂಡದ ಮ್ಯಾಗ ನಿಂತಂಗೆ ಆಗೈತ್ರಿ ನಮ್ಮ ಬಾಳೆ. ಅದಕ್ಕೆ ನೀವು ನಮಗೆ ರಕ್ಷಣೆ ಕೊಡ್ಬೇಕ್ರಿ. ಕೊಡೋಣ, ರಕ್ಷಣೆ ಕೊಡೋಣ. ಕಾನೂನು ಇರೋದೇ ಜನರನ್ನ ರಕ್ಷಿಸಕ್ಕಂತೇಳಿ. ಕೆಲವೊಂದ್ಸಲ ಏನಾದರೂ ತಪ್ಪಾಗ್ಬೋದು, ಆದ್ರೆ ಅದನ್ನ ಯಾರು ಬೇಕಂತ ಗೊತ್ತಿದ್ದು ಆಗಕ್ಕಂತೂ ಬಿಡುದಿಲ್ಲ. ಆಯ್ತು, ನಿಮಗೇನು ಗೊತ್ತೋ, ನಿಮಗೆ ಯಾವ ಸಾಕ್ಷಿ ಐತಿ ನಿಮ್ಮ ಕಡೆ ಎಲ್ಲದನ್ನು ಕೋರ್ಟಿಗೆ ಕೊಡ್ರಿ. ನಿಮ್ಮ ಕುಟುಂಬಕ್ಕೆ ಒಂದು ಕಾನೂನು ವ್ಯವಸ್ಥೆಯನ್ನು ಏರ್ಪಡಿಸೋ ಜವಾಬ್ದಾರಿ ನಮ್ದೈತಿ. ಕಾನೂನಿಂದ ಸಂಪೂರ್ಣವಾಗಿ ನಿಮ್ಗೆ ರಕ್ಷಣೆ ಸಿಗ್ತೈತ್ರಿ. ಏನ್ ಹೆದರಾಕ್ ಹೋಗ್ಬೇಡ್ರಿ. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ನಮ್ಮ ಕೊಲಿಗಾಗಿರಂತ ಬಸವರಾಜ್ ಅವ್ರು ಕೇಳ್ತಾ ಇದಾರ, ಇವ್ರ ಮನೆಗೆ ಬಂದಿದ್ದಕ್ಕೆ ಸಾಕ್ಷಿ ಏನೈತಿ ಅಂತೇಳಿ. ಯಾಕಂದ್ರೆ ಅವ್ರು ನೆಕ್ಸ್ಟ್ ಕೇಳ್ತಿದ್ದ ಇದು. ಅದಕ್ಕೆ ನಾನು ನಿಮ್ಮನ್ನ ಕೇಳಾಕತ್ತೀನಿ, ಸಾಕ್ಷಿ ಏನಾರ ಐತೇನ್ರಿ ಅದಕ್ಕೆ? ಐತ್ರಿ ಸಾಹೇಬ್ರ. ಸುಳ್ರಿ ಸಾಹೇಬ್ರ, ನಾ ಇವ್ರ ಮನಿ ಕಡೆ ಕಾಲ ಇಟ್ಟಿಲ್ರಿ. ಇದು ಜರ್ ಸಾಹೇಬ್ರ, ಇವ್ರ ಮಾತು ನಂಬಕ್ ಹೋಗ್ಬೇಡ್ರಿ ನೀವು. ಇವ್ರೆಲ್ಲಾರು ಸೇರಿ ಪಿತೂರಿ ಮಾಡಕತ್ತಾರ್ರಿ. ಲೋಕಪ್ಪಣ್ಣರ, ಮತ್ತೆ ನಮ್ಮ ಬಸವರಾಜ್ ಕೊಲಿಗ ಅವ್ರಿಗೆ ಬೇಕಾಗಿರೋದು ಸಾಕ್ಷಿನ ರೀ. ನಮ್ಮ ಕಕ್ಷಿದಾರ ಸಾಕ್ಷಿ ಕೊಡ್ತೇನೆ ಅಂತ ಹೇಳಕತ್ತಾರಲ್ರಿ, ಸ್ವಲ್ಪ ತಡೀರಿ ಸಾಹೇಬ್ರ. ಇದು ಮೊಬೈಲ್ ರೀ, ನನ್ನ ಮಗಳದ್ರಿ. ಅವತ್ತು ನನ್ನ ಮಗಳ ಮೊಬೈಲ್ ಅವತ್ತು ನನಗೆ ಅಂದ್ರೆ ಆಕಿಗೆ ಒಂದು ಮೊಬೈಲ್ ಕೊಡ್ಸಿತ್ರಿ. ಅದೇನೋ ಸ್ವಲ್ಪ ಹಾಳಾಗಿತ್ತು ಅಂತೇಳಿ ಆಕಿ ಇನ್ನೊಂದು ತೊಗೊಂಡ್ಲ. ಹಂಗಾಗಿ ಈ ಮೊಬೈಲ್ನ ಮನ್ಯಾಗ ನಮ್ಮ ಹುಡುಗ ಗೇಮ್ ಆಡಕ್ಕೆ, ಆಮೇಲೆ ಮನ್ಯಾಗ ಎದಕ್ಕಾರ ನಮ್ಮ ಅತ್ತೆದು ಒಂಚೂರು ಧಾರಾಬಾಯಿ ಅದು ನೋಡ್ಬಿಟ್ರಿ. ಈ ಟಿವಿ ಕರೆನ್ಸಿ ಇಲ್ಲ ಅಂದಾಗ ಇದ್ರಾಗ ಹಚ್ಕೊಂಡು ನೋಡ್ಸಿಸ್ತಿದ್ರಿ, ನೆಟ್ ಚಾಲು ಮಾಡ್ಕೊಂಡು. ಹಂಗಾಗಿ ಇದು ಒಂದು ಮೊಬೈಲ್ ನಮ್ಮ ಮನ್ಯಾಗ ಐತ್ರಿ. ಈ ಮೊಬೈಲ್ನಾಗ ಇವ್ರ ಮನೆಗೆ ಬಂದು ಗುಟ್ಲೆ ನಾನು ಅಡಿಗೆ ಮನೆಯಾಗಿದ್ನಿ.
ಇವರು ನನ್ನ ಕರದಿಂದ ನಾನು ಹೊರಗೆ ಬರುವ ಹೊತ್ನ್ಯಾಗ ನನಗೆ ಗೊತ್ತೈತ್ರಿ ನಾ ಒಂಚೂರು ತಲೆ ಚುರುಕ ಐತಿ ನಂದು ಹಂಗಾಗಿ ನಾನು ರೆಕಾರ್ಡಿಂಗ್ ಆನ್ ಇಟ್ಟ ಬಂದಿದ್ದೆ ರೀ ಹೊರಗೆ ಇವ್ರು ಮಾತಾಡಿದ್ದು ನಾವು ಮಾತಾಡಿದ್ದು ಎಲ್ಲಾದು ಇದ್ರೊಳಗೆ ರೆಕಾರ್ಡ್ ಆಗೈತ್ರಿ ನೀವು ಕೇಳ್ಬೋದ್ರಿ ಬೇಕಾಗಿತ್ತಾ ಇದೆಲ್ಲ ನಿಮಗೆ ಬೇಕಾಗಿತ್ತ ಅನ್ಭವಿಸ್ರಿ ಯಾವತ್ತೂ ಉಪ್ಪು ತಿಂದವ ನೀರು ಕುಡಿಲೇಬೇಕು ತಪ್ಪು ಮಾಡಿದವ ಶಿಕ್ಷೆ ಅನುಭವಿಸಾಕಬೇಕು ಒಟ್ನಾಗ ಅದೇನೋ ಅಂತಾರಲ್ಲ ಯಾರನ್ನ ಮಣ್ಣು ಕೊಡ್ತೇನಂತ ಹೋಗಿ ನಾವ ಗುಂಡಿಗೆ ಬಿದ್ದಂಗೆ ಆತು ರೆಕಾರ್ಡ್ ಮಾಡ್ಕೊಂಡಾಳಂತ ಕೇಳಿಸ್ಕೊಂಡ್ರಂದ್ರೆ ಗೊತ್ತಾಗತ್ತೆ ನಿಮಗೆಲ್ಲ ಯುವರ್ ಆನರ್ ಇದನ್ನೊಂದ್ಸಲ ನೀವು ಚೆಕ್ ಮಾಡ್ಬೇಕಾಗಿ ವಿನಂತ್ರಿ. ನೀನೇನಾರ ಬಂದು ಕೋರ್ಟ್ನ್ಯಾಗ ಸಾಕ್ಷಿ ಹೇಳಿದ್ರ ನಿನ್ನ ಗಂಡನ್ನ ನಿನ್ನ ಮಗಳನ್ನ ಏನ ಉಳಿಯೋದ್ ವಜ್ಜೈತಿ. ಪಾಪ ನಿನ್ ಗಂಡ ಹೊಲ ಮನಿ ಅಡ್ಡಾಡ್ತಿರ್ತಾನ, ಅವ ಮನಿಗ್ ಬರ್ಬೇಕ ಬೇಡ. ನಿನ್ ಮಗಳು ಹೊತ್ತಿಲ್ದತ್ನೆ ಕಾಲೇಜ್ ಬಿಟ್ಟು ಬರ್ತಿರ್ತಾಳ, ವಯಸ್ಸಿಗೆ ಬೇರೆ ಬಂದಾಳ. ಪಾಪ ನೋಡು ಮತ್ತೆ ವಯಸ್ಸಿಗೆ ಬೇರೆ ಬಂದಾಳ, ಏನಾರ ಹೆಚ್ಚು ಕಮ್ಮಿ ಆದ್ರ ಗತಿ ಏನ್? ನಿನ್ ಮಗ ಮೀನಾ ಹಿಡಿಯಕ್ ಕೇರಿಗದು ಹೋಗ್ತಿರ್ತಾನ, ಅಲ್ಲೇನಾರ ಅವ್ನ್ ಸತ್ಗಿತ್ರ ಅದಕ್ಕೆ ನೋಡು ವಿಚಾರ ಮಾಡು. ಸಾಕ್ಷಿ ಏನ್ ಹೇಳಂಗಿಲ್ಲ ಅಂತ ಕಾಣ್ತತಿ. ನಿನ್ ಕಡೆ ಏನೇನ್ ಅದಾವ ಎಲ್ಲ ಸಾಕ್ಷಿನೂ ಏನು ಹೇಳಕ್ ಹೋಗ್ಬೇಡ. ಏನ ಕೋರ್ಟ್ ಮೆಟ್ಲ ಹತ್ತಬಾರ್ದು ನೀನು. ಇದ್ರೊಳಗಾಗಿರುವಂತ ಪೂರ್ತಿ ಮಾತುಗಳನ್ನ ಯುವರಾನರ್ ನೀವು ಕೇಳಿಸ್ಕೊಂಡಿರಿ. ಇದು ಪೂರ್ತಿ ಲೋಕಪಣ್ಣಾರ್ ಮಾತು, ಅವ್ರದೇ ಧ್ವನಿ, ಅವರೇ ಮಾತಾಡಿರುವಂತ ಮಾತು. ನಮ್ಮ ಕಕ್ಷಿದಾರರು ಇದನ್ನ ಚಾಣಾಕ್ಷತನದಿಂದ ಅವರು ಒಂದು ಬುದ್ಧಿವಂತಿಕೆಯಿಂದ ಇದನ್ನ ರೆಕಾರ್ಡ್ ಮಾಡ್ಕೊಂಡಾರ. ಪ್ರತಿಯೊಂದು ಹೆಣ್ಮಕ್ಳು ಹಿಂಗ ಬುದ್ಧಿವಂತಿಕೆಯಿಂದ ಬುದ್ಧಿ ಉಪಯೋಗಿಸ್ಬೇಕು, ಅಂದ್ರೆ ಇಂಥ ದುಷ್ಟರನ್ನ ಸದಿಬಡಿಯಾಕ ಆಗುದು. ಇದನ್ನ ನೀವ ಪರಿಶೀಲನೆ ಮಾಡ್ಬೇಕು ಯುವರಾನರ್. ಅಬ್ಜೆಕ್ಷನ್ ಯುವರಾನರ್, ದಯವಿಟ್ಟು ನನಗೊಂದು ಅವಕಾಶ ಕೊಡ್ರಿ. ಎಸ್, ಪ್ರೊಸೀಡ್. ಥ್ಯಾಂಕ್ ಯು ಯುವರಾನರ್. ಯುವರಾನರ್ ಇಲ್ಲಿ ನೋಡ್ರಿ ಜಡ್ಜ್ ಸಾಹೇಬ್ರ, ಈಗೇನ್ರಿ ಮಿಮಿಕ್ರಿ ಆರ್ಟಿಸ್ಟ್ಗಳು ಹೆಜ್ಗೊಬ್ಬೊಬ್ರು ರೋಡ್ಗೊಬ್ಬೊಬ್ರು ಸಿಗಾಕತ್ತಾರ್ರಿ. ಇವ್ರ ಧ್ವನಿ ತರನ ಅದನ್ನ ಮಿಮಿಕ್ರಿ ಮಾಡಿ ಇನ್ನೊಬ್ರ ಕಡೆ ಮಾತಾಡಿಸಿ ಇಲ್ಲಿ ಸಾಕ್ಷಿ ತಂದು ಕೊಟ್ಟಾರ್ರಿ. ನಮ್ಮ ಸಹಪಾಠಿಯ ನಮ್ಮ ಕೊಲಿಗಾಗಿರುವಂತ ನಮ್ಮ ಚಂದ್ರು ಸರ್ ಏನ್ರಿ, ಅದಕ್ಕೆ ನಾ ಹೇಳಾಕತ್ತೇನ್ರಿ ಸಾಹೇಬ್ರ, ಈ ಸಾಕ್ಷಿಗೆ ನೀವು ಅನುಮತಿ ಕೊಡಬಾರ್ದು, ಇದಕ್ಕೆ ನೀವು ಮನ್ನಣೆ ಕೊಡಬಾರ್ದ್ರಿ. ಯಾಕಂದ್ರೆ ಈಗೇನ್ರಿ ಮಿಮಿಕ್ರಿ ಆರ್ಟಿಸ್ಟ್ಗಳು ₹100 ₹1000 ಕೊಟ್ರೆ ಬೇಕಂದಾಗ ಮಾತಾಡಿ ಹೋಗ್ತಾರ್ರಿ. ಇದು ನಮ್ಮ ಲೋಕಪ್ಪಣ್ಣಾರ್ದ ವಾಯ್ಸ್ ಅನ್ನಕ್ಕೆ ಯಾವುದೂ ಸಾಕ್ಷಿ ಇಲ್ರಿ. ಏನ್ ಅದ್ರೊಳಗೆ ಅವ್ರ ಮಕ ಕಂಡಿಲ್ಲ, ಅವ್ರ ಚಿತ್ರ ಕಂಡಿಲ್ಲ ಅಂದ ಮ್ಯಾಗ ಇದನ್ನ ನೀವು ಒಪ್ಕೋಬಾರ್ದ್ರಿ ಸಾಹೇಬ್ರ.